ಬಿಜೆಪಿ ಪಾಳ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಯಾರಾಗ್ತಾರೆ? ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರೇ ಮುಂದುವರಿತಾರಾ ಅಥವಾ ಬೇರೆಯವರಿಗೆ ಪಟ್ಟ ಕಟ್ತಾರಾ? ಇಂಥ ಕುತೂಹಲಕ್ಕೆ ತೆರೆ ಬೀಳುತ್ತಾ ಅಂತ ಕಾಯ್ತಾ ಇದ್ರು ಬಿಜೆಪಿಯ ನಾಯಕರು. ಸದ್ಯಕ್ಕಂತೂ ಇಲ್ಲ ಅನ್ನುವಂತ ಉತ್ತರ ಸಿಗ್ತಾ ಇದೆ. ಸಹಜವಾಗಿ ಆರಂಭದಲ್ಲೇ ಹೇಳದ್ನಲ್ಲ, ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಕುತೂಹಲ ಇದ್ದಿದ್ದು ಅಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಯಾವಾಗ ಎತ್ತಾಳೂರು ಈ ಬಗ್ಗೆ ಧ್ವನಿ ಎತ್ತಿದ್ರೋ ಪಕ್ಷದಿಂದಲೇ ಅವರನ್ನ ಉಚ್ಚಾಟನೆ ಮಾಡಲಾಯಿತು. ಅಂಥದೊಂದು ಕ್ರಮವನ್ನ ಬಿಜೆಪಿ ಹೈಕಮಾಂಡ್ ಕೈಗೊಂಡಿತ್ತು. ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಅವಧಿ ಮುಕ್ತಾಯ ಆಗಿದೆ. ಹಾಗಾಗಿ ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಲೇಬೇಕು. ಬಹುತೇಕ ವಿಜಯೇಂದ್ರ ಅವರೇ ಆಯ್ಕೆ ಆಗ್ತಾರಾ ಅನ್ನುವಂತಹ ಕುತೂಹಲ ಇತ್ತು. ಆ ನಿಟ್ಟಿನಲ್ಲೇ ವಿಜಯೇಂದ್ರ ಅವರು ಬಿಜೆಪಿ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡ ಹಾಕ್ತಿದ್ದಾರಂತೆ. ಇಲ್ಲ, ಈ ಕೂಡಲೇ ರಾಜ್ಯಾಧ್ಯಕ್ಷರ ನೇಮಕ ಮಾಡಬೇಕು ಅಂತ. ಸೊ ಒಂದು ವರ್ಷ ಇಷ್ಟು ದಿನ ಕಾಂಗ್ರೆಸ್ನ ವಿರುದ್ಧ ಏನೆಲ್ಲ ಹೋರಾಟ ಮಾಡಿದ್ದೀವಿ, ಬಿಜೆಪಿಯ ನಿಲುವೇನಾಗಿತ್ತು, ರಾಜ್ಯದಲ್ಲಿ ನನ್ನ ನಿಲುವೇನಾಗಿತ್ತು, ಯಾವ ರೀತಿ ಹೋರಾಟ ಮಾಡಿದ್ದೀವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ಸಿದ್ಧಪಡಿಸಿಕೊಂಡು ಆ ರಿಪೋರ್ಟ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ಗೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಟ್ ಇದೆಲ್ಲವನ್ನ ಗಮನಿಸಿದ ಬಳಿಕ ವಿಜಯೇಂದ್ರ ಅವರಿಗೆ ಮೋಸ್ಟ್ಲಿ ಕುತೂಹಲ ಇರಬಹುದು, ಮತ್ತೊಮ್ಮೆ ನನಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುತ್ತಾ ಅಂತ. ಆ ನಿರೀಕ್ಷೆಯಲ್ಲೇ ಎದುರು ನೋಡ್ತಿದ್ದಾರೆ ವಿಜಯೇಂದ್ರ ಅವರು. ಒಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ವಿಜಯೇಂದ್ರ ಅವರೇ ಅನಿವಾರ್ಯನಾ ಮತ್ತೊಮ್ಮೆ ಅವರಿಗೆ ಪಟ್ಟ ಕಟ್ಟೋದಕ್ಕೆ ಅನ್ನುವಂತ ಕುತೂಹಲ ಇದೆ. ನಮಗೂ ನಿಮಗೂ ಗೊತ್ತು, BS ಯಡಿಯೂರಪ್ಪನವರು ಇಲ್ಲ ಅಂದ್ರೆ ಬಿಜೆಪಿ ಏನೂ ಅಲ್ಲ ಅಂತ. ಯಡಿಯೂರಪ್ಪನವರೇ ಅಂತಿಮವಾಗಿ ಬಿಜೆಪಿಗೆ ಅನ್ನುವಂತಹ ವಿಚಾರಗಳಿತ್ತು. ಬಟ್ ಯಾವಾಗ ಅವರು ನಿವೃತ್ತಿ ಘೋಷಣೆ ಮಾಡಿದ್ರು ಆ ಬಳಿಕ ಅವರ ಪುತ್ರನಿಗೆ ಪಟ್ಟ ಕಟ್ಟುವಂತಹ ಪ್ಲಾನ್ಗಳಾಯ್ತು. ಆನಂತರ ರಾಜ್ಯಾಧ್ಯಕ್ಷ ಪಟ್ಟ ಕೂಡ ಅವರಿಗೆ ಒಲಿದು ಬಂದಿತ್ತು. ಬಟ್ ಯಾವಾಗ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಲಾಯಿತು, ಆರಂಭದಿಂದ ಇಲ್ಲಿ ತನಕ ಕೂಡ ಒಂದು ವಿರೋಧಿ ಬಣ ಸತತವಾಗಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಬಂತು. ಇಲ್ಲ, ವಿಜೇಂದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಪಟ್ಟದಲ್ಲಿ ಮುಂದುವರಿಸಲೇಬಾರದು, ಅವರು ಅನ್ಫಿಟ್, ಅವರು ಎಲ್ಲರನ್ನ ಕೂಡ ಒಗ್ಗೂಡಿಸಿ ನಾಯಕತ್ವವನ್ನ ನಿಭಾಯಿಸಬಲ್ಲರೂ ಆಗಿಲ್ಲ, ಹಾಗಾಗಿ ಅವರ ಬದಲಾವಣೆ ಆಗಬೇಕು ಅಂತ ನಿರಂತರವಾಗಿ ಆ ಮಾತುಗಳು ಕೇಳೋದಕ್ಕೆ ಸಿಕ್ತು. ಹಲವು ಬಾರಿ ಬಿಜೆಪಿ ಹೈಕಮಾಂಡ್ ಅದಕ್ಕೆ ಕಡಿವಾಣ ಹಾಕುವಂತಹ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಅದು ಸಾಧ್ಯ ಆಗ್ಲಿಲ್ಲ. ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತು, ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತ ಕರಿತೀವಿ ಯತ್ನಾಳ್ ಅವರನ್ನ, ಅವರ ವಿರುದ್ಧವೇ ಬಿಜೆಪಿ ಕ್ರಮ ಕೈಗೊಳ್ತು. ಹಾಗಾಗಿ ಯಾರು ಕೂಡ ಇತ್ತೀಚೆಗೆ ರಾಜ್ಯಾಧ್ಯಕ್ಷ ಪಟ್ಟದ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇರಲಿಲ್ಲ. ಬಟ್ ಈಗ ವಿಜಯೇಂದ್ರ ಅವರೇ ನೇರವಾಗಿ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಕಾರಣ ಇಷ್ಟೇ, ಈಗ ವಿಜಯೇಂದ್ರ ಅವರೇ ಮುಂದಿನ ರಾಜ್ಯಾಧ್ಯಕ್ಷರ ಆಯ್ಕೆ ಆಗೋ ತನಕ ಮುಂದುವರೆದ್ರೂ ಕೂಡ ಈಗ ಅವರ ಮಾತಿಗೆ ಪ್ರಾತಿನಿಧ್ಯ ಸಿಗೋದಿಲ್ಲ. ಏನೇ ಹೋರಾಟಗಳನ್ನ ಮಾಡ್ತೀನಿ ಅಂತ ಆದ್ರೂ ಕೂಡ, ಸರ್ಕಾರದ ವಿರುದ್ಧ ಮುಗಿ ಬೀಳ್ತೀನಿ ಅಂತ ಆದ್ರೂ ಕೂಡ, ಎಲ್ಲರನ್ನ ಒಗ್ಗೂಡಿಸ್ತೀನಿ ಅಂತ ಆದ್ರೂ ಕೂಡ ಅವರ ಮಾತಿಗೆ ಅಷ್ಟೊಂದು ಮಹತ್ವ ಸಿಗೋದಿಲ್ಲ. ಕಾರಣ ನೀವೇನ್ರಿ ಅಧಿಕೃತ ರಾಜ್ಯಾಧ್ಯಕ್ಷರ ಅಂತ ಪ್ರಶ್ನೆ ಮಾಡ್ಬಿಡ್ತಾರೆ ವಿರೋಧಿಗಳು. ಹಾಗಾಗಿ ಈ ಕೂಡಲೇ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು. ಹಾಗಂದ್ರೆ ಮಾತ್ರ ಬಿಜೆಪಿ ಏನೇ ಹೋರಾಟಗಳನ್ನ ಮಾಡುತ್ತೆ, ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಮುಗಿ ಬೀಳುತ್ತೆ ಅಂದ್ರೂ ಕೂಡ ಅದು ಯಶಸ್ವಿಯಾಗುವುದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಅದು ಕಷ್ಟ ಆಗ್ಬಿಡುತ್ತೆ ಅನ್ನುವಂತಹ ವಿಚಾರಗಳನ್ನ ವಿಜೇಂದ್ರ ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹ ವಿಚಾರ. ರಾಜ್ಯಾಧ್ಯಕ್ಷರ ನೇಮಿಸಿದ್ರೆ ಪಕ್ಷ ಸಂಘಟನೆ ಇನ್ನಷ್ಟು ಕೂಡ ಚುರುಕಾಗುತ್ತೆ. ಒಂದು ಪಕ್ಷಕ್ಕೆ ಬಹಳ ಇಂಪಾರ್ಟೆಂಟ್ ಈ ನಿಲುವು. ವಿಧಾನಸಭಾ ಚುನಾವಣೆಗೆ ಇನ್ನು 3 ವರ್ಷ ಮಾತ್ರ ಬಾಕಿ ಇದೆ. ಹಾಗಾಗಿ ಜನರ ಹತ್ತಿರ ಆಗಬೇಕು, ಪಕ್ಷ ಸಂಘಟನೆ ಆಗಬೇಕು, ತಳಮಟ್ಟದಿಂದ ಕಾರ್ಯಕರ್ತರನ್ನ ಬಲಿಷ್ಠ ಮಾಡಬೇಕು. ಆ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು. 3 ವರ್ಷಗಳಲ್ಲಿ 2 ವರ್ಷ ಮಾತ್ರ ನಮಗೆ ಸಮಯ ಸಿಗುತ್ತೆ. ಅಷ್ಟರಲ್ಲೇ ಎಲ್ಲ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಕೊನೆಯ 1 ವರ್ಷ ಚುನಾವಣೆಯ ವರ್ಷ ಆಗುತ್ತೆ. ಆಗ ಪ್ರಚಾರದಲ್ಲಿ ಬ್ಯುಸಿ ಆಗ್ಬಿಡ್ತೀವಿ, ಟಿಕೆಟ್ ಹಂಚಿಕೆಯ ಒಂದಷ್ಟು ಒದ್ದಾಟಗಳಿರುತ್ತೆ. ಆಗ ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಸಿಗುವ 2 ವರ್ಷಗಳನ್ನ ನಾವು ಸರಿಯಾಗಿ ಉಪಯೋಗಿಸಬೇಕು ಅಂತ ಅಂದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನುವಂತಹ ಒಂದಷ್ಟು ಕಾರಣಗಳನ್ನ ಬಿಜೆಪಿಯ ಹೈಕಮಾಂಡ್ ಮುಂದೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅಂದ್ರೆ ತಾತ್ಕಾಲಿಕವಾಗಿ ಅಧಿಕೃತ ಅಲ್ಲ, ಅವಧಿ ಮುಕ್ತಾಯ ಆಗಿದೆ. ಈ ವಿಚಾರಗಳನ್ನ ಸ್ವತಃ ವಿಜಯೇಂದ್ರ ಅವರೇ ಬಿಜೆಪಿ ಹೈಕಮಾಂಡ್ ಮುಂದೆ ಉಲ್ಲೇಖ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಗೊತ್ತಿಲ್ಲ ಮತ್ತೊಮ್ಮೆ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟಲಾಗುತ್ತಾ ಅಂತ. ಕಾರಣ ಲಿಂಗಾಯತ ಸಮುದಾಯ ಅತಿ ದೊಡ್ಡ ಬಲಿಷ್ಠ ಸಮುದಾಯ ಬಿಜೆಪಿಯ ಜೊತೆಗಿರೋದು. ಅವರನ್ನ ಕಡೆಗಣನೆ ಮಾಡಕ್ಕಾಗುತ್ತಾ ಅನ್ನೋದು ಕುತೂಹಲ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಮಾರುತಿ, ಬಹಳ ಕುತೂಹಲ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು, ವಿಜಯೇಂದ್ರ ಅವರು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಪಟ್ಟದಲ್ಲೇ ಇರಬಾರ್ದು ಅಂತ ಒಂದು ಬಣ ವಿರೋಧ ಮಾಡ್ತಲೇ ಬಂತು. ಇನ್ಫ್ಯಾಕ್ಟ್ ಯತ್ನಾಳ್ ಅವರ ವಿರುದ್ಧ ಕೂಡ ಕ್ರಮ ಆಯಿತು. ಈಗ ವಿಜಯೇಂದ್ರ ಅವರ ವಿರುದ್ಧ ಯಾರು ಕೂಡ ಧ್ವನಿ ಎತ್ತದಿದ್ರು ಕೂಡ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಲೇಬೇಕಾದಂತ ಅನಿವಾರ್ಯತೆ. ಯಾರಿಗೆ ಪಟ್ಟ ಸಿಗಬಹುದು, ಯಾವಾಗ ಸಿಗಬಹುದು ಅನ್ನೋ ಕುತೂಹಲ. ಶ್ರುತಿ, ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರ ದಿನದಿಂದ ದಿನಕ್ಕೆ ಇನ್ನೂ ಕೂಡ ಬಿಗಡಾಯಿಸ್ತಾ ಇದೆ. ಯಾಕಂತ ಹೇಳಿದ್ರೆ ವಿಜಯೇಂದ್ರ ಒಂದು ಕಡೆ ಸರ್ಕಾರದ ವಿರುದ್ಧ ಯಾವೆಲ್ಲ ಅಸ್ತ್ರಗಳು ಸಿಗ್ತಾವೋ ಆ ಅಸ್ತ್ರಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಂದುವರೆದ ಭಾಗವಾಗಿ ಜನಾಕ್ರೋಶ ಯಾತ್ರೆ ಇಡೀ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದರೆ ಇನ್ನೇನು 4ನೇ ಹಂತದ ಜನಾಕ್ರೋಶ ಯಾತ್ರೆ ಆರಂಭ ಆಗಬೇಕಾಗಿದೆ. ಈ ತಿಂಗಳ ಕೊನೆಗೆ ಜನಾಕ್ರೋಶ ಯಾತ್ರೆಯು ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಇದರ ನಡುವೆ ರಾಜ್ಯದಲ್ಲಿ ಅಧಿಕೃತವಾಗಿ ಅಧ್ಯಕ್ಷರ ನೇಮಕ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಬಿಜೆಪಿಯ ಕಾರ್ಯಕರ್ತರಲ್ಲೂ ಕೂಡ ಇರುವಂಥದ್ದು ಸಹಜ. ನೀವು ಹೇಳಿದಂತೆ ಬಿಜೆಪಿಯಲ್ಲಿ 2 ಬಣಗಳು ಇರುವಂಥದ್ದು ನಿಜ. ಅದರಲ್ಲಿ ಒಂದು ಬಣ ವಿಜೇಂದ್ರ ಅವರನ್ನು ಮುಂದುವರಿಸಬೇಕು, ವಿಜೇಂದ್ರ ಅವರ ಹೆಸರು ಅಧಿಕೃತವಾಗಿ ಘೋಷಣೆ ಮಾಡೋದರ ಮೂಲಕ ಈ ಎಲ್ಲ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ತೆರೆ ಎಳಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಒಂದು ಬಣ ಬಿಜೆಪಿಯ ಹೈಕಮಾಂಡ್ ಮುಂದೆ ತಮ್ಮ ಒಂದು ವಾದವನ್ನು ಮುಂದಿಟ್ಟಿದೆ. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಅಷ್ಟೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ದೆಹಲಿಗೆ ತೆರಳಿ ಒಂದಷ್ಟು ನಾಯಕರುಗಳನ್ನು ಭೇಟಿ ಮಾಡಿ ತಡ ಮಾಡಿದರೆ ರಾಜ್ಯದಲ್ಲಿ ಇರುವಂತಹ ಮತ್ತೊಂದು ಬಣಕ್ಕೆ ಇದು ಅಸ್ತ್ರವಾಗುತ್ತೆ, ಪದೇ ಪದೇ ರೆಬಲ್ಸ್ ಸಭೆಗಳನ್ನು ಮಾಡುವಂಥದ್ದು, ಬೇರೆ ರೀತಿಯಾದಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥದ್ದು, ಇದು ಆಡಳಿತಾರೂಢ ಪಕ್ಷವಾಗಿರುವಂತಹ ಕಾಂಗ್ರೆಸ್ಗೆ ಆಹಾರ ಆಗ್ತಿದೆ. ಹೀಗಾಗಿ ಆದಷ್ಟು ಬೇಗ ರಾಜ್ಯಾಧ್ಯಕ್ಷರ ನೇಮಕವನ್ನು ಅಧಿಕೃತವಾಗಿ ಘೋಷಣೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಈಗ ಬಿಜೆಪಿಯ ಹೈಕಮಾಂಡ್ ನಡೆ ಏನಿರುತ್ತೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾದಂಥ ಒಂದು ವಿಚಾರ. ಆದರೆ ದೆಹಲಿಯ ಮೂಲಗಳ ಪ್ರಕಾರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ನೇಮಕ ಆದ ಬಳಿಕವೇ ಇನ್ನುಳಿದ ರಾಜ್ಯಗಳ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ಕಳೆದ 10 ದಿನಗಳಿಂದಲೂ ಕೂಡ ಬಿಜೆಪಿಯ ಹೈಕಮಾಂಡ್ ಬಹಳಷ್ಟು ಬ್ಯುಸಿ ಆಗಿರುವಂಥದ್ದು, ಸಂಘಟನೆ ವಿಚಾರದಲ್ಲಿ ಬ್ಯುಸಿ ಆಗಿಲ್ಲ. ಈಗ ಸದ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಪಹಲ್ಗಾಮ್ ವಿಚಾರದಲ್ಲಿ ಬಹಳಷ್ಟು ಬ್ಯುಸಿ ಆಗಿದ್ದಾರೆ. ಹೀಗಾಗಿ ಸದ್ಯಕ್ಕೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಇನ್ನೂ ಕೂಡ 1-2 ತಿಂಗಳು ಟೈಮ್ ಹಿಡಿಯಬಹುದು ಅನ್ನುವಂಥದ್ದು. ಅದಾದ ಬಳಿಕವೇ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕವೂ ಕೂಡ ಅಂತಿಮ ಆಗುತ್ತೆ ಅನ್ನುವಂಥದ್ದು. ಆದರೆ ಅಲ್ಲಿಯವರೆಗೂ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಂಘಟನೆ ವಿಚಾರದಲ್ಲಿ ವೀಕ್ ಆಗೋದು ಬೇಡ ಅನ್ನುವಂಥ ಒಂದು ಸಂದೇಶವನ್ನು ವಿಜೇಂದ್ರ ಅವರಿಗೆ ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ನಾಯಕರುಗಳು ಸಂದೇಶವನ್ನು ರವಾನೆ ಮಾಡುವಂಥದ್ದು. ಮುಂದೆ ಬರ್ತಾ ಇರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಾಗಿರ್ಬೋದು, ಅದರ ಜೊತೆಗೆ BBMP ಚುನಾವಣೆಯು ಕೂಡ ಈಗಾಗಲೇ ಸಿದ್ಧತೆಗಳನ್ನು ಆರಂಭ ಮಾಡಿರೋದ್ರಿಂದ ಈ 3 ಚುನಾವಣೆಗಳನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬೇಕು. ರಾಜ್ಯ ಸರ್ಕಾರದ ವಿರುದ್ಧ ಯಾವೆಲ್ಲ ಅಸ್ತ್ರಗಳು ಸಿಗ್ತಾವೋ ಆ ಅಸ್ತ್ರಗಳನ್ನು ಇಟ್ಕೊಂಡು ನೀವು ಪ್ರತಿಭಟನೆಗಳನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಸಂದೇಶ ವಿಜೇಂದ್ರ ಅವರಿಗೆ ಕೊಟ್ಟಿರುವಂಥದ್ದು. ಹೀಗಾಗಿ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರ ನೇಮಕ ಇನ್ನಷ್ಟು ತಡ ಆದರೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ನೀವು ಮುಂದುವರಿಯುವುದು ಬಹುತೇಕ ಖಚಿತ. ಹೀಗಾಗಿ ಅಧಿಕೃತ ಆದೇಶ ತಡ ಆಗ್ಬೋದು, ಆದರೆ ಆದೇಶ ಬರುವ ಸಲುವಾಗಿ ನೀವು ಕಾಯುತ್ತಾ ಕೂರೋದು ಬೇಡ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಸ್ತ್ರಗಳನ್ನು ಬಳಸಿ ಅನ್ನುವಂಥ ಒಂದು ಸೂಚನೆಯನ್ನು ಕಳಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರ ನೇಮಕ ಆಗುವವರೆಗೂ ಕೂಡ ವಿಜೇಂದ್ರ ಅವರು ತಾಳ್ಮೆಯಿಂದ ಕಾಯಲೇಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶ್ರುತಿ.